ಪ್ರಕಾರ ಮಾಡಿದ್ರೇನ್ರಿ? ಕೋರ್ಟ್ ಆರ್ಡರ್ ಪ್ರಕಾರ ಪೋಡಿ ಮಾಡ್ಲಿಕ್ಕೆ ಈ ಹಿಂದೆ ಪೋಡಿ ಆಗಿರೋ ತಪ್ಪಾಗಿದೆ ಸರ್. ಅದನ್ನ ಸುಮೋಟೋ ಕಳಿಸಿದೀವಿ ಅಪೀಲು. ಅದು ಅಪೀಲು ಆದೇಶ ಮಾಡಬೇಡಿ ಅಂತ ಹೇಳ್ಬಿಟ್ಟು ಡಿಡಿಎಲ್ ಆಗಿದೆ ಅಪೀಲ್ ಕಳಿಸಿದೀವಿ ಸರ್. ಅವ್ರ ಅಪೀಲು ಆರ್ಡರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವರು ಅರ್ಜಿದಾರ ಅಪೀಲ್ ಪೆಂಡಿಂಗ್ ಇದೆ ಸರ್. ಸರ್ ಹಿಂದಿನ ಅಪೀಲಲ್ಲಿ ಕೋರ್ಟ್ ಇವರೇ ಸ್ಪಾಟ್ ಬಂದು ಎಲ್ಲ ಸರ್ವೆ ಮಾಡಿನೋ ಎಲ್ಲೂ ಒತ್ತುವರಿ ಜಾಗ ಎಲ್ಲೂ ಕಂಡುಕೊಂಡಿಲ್ಲ ಅಂತ ನಮ್ಗೆ ಆರ್ಡರ್ ಮಾಡಿ ಕೋರ್ಟ್ ಕೊಟ್ಟಿದೆ. ಅದ್ರ ಪ್ರಕಾರ ಆರ್ಡರ್ ಆಗಿದೆ. ಈಗ ಮತ್ತೆ ಈ ಅಪೀಲ್ ಮೇಲೆ ಅವ್ರ ಕೇಸ್ನ ಇದು ಮಾಡಕ್ ಬರ್ತಾ ಇದ್ದೀವಿ ಸರ್. ಹಿಂದಿನ ಅಪೀಲ್ ದುಡ್ಡು 10,000 ಕೇಳಿದ್ ಕೊಟ್ಟಿದ್ದಕ್ಕೆ ಇಷ್ಟು ಕೆಲಸ ಕೊಟ್ಟಿದ್ದಾರೆ ಸರ್. ನೀವು ಹಂಗೆಲ್ಲ ಬಾಯಿ ಮಾತಾಡಿ ರೆಕಾರ್ಡ್ ಕೊಡಿ ಸರ್. ನಿಜವಾಗಿ ಗೊತ್ತಿಲ್ಲ ಸರ್. 2020 ನಿಜವಾಗಿಲ್ಲ ಅಂತಾರೆ. ನೀವು ನಿಜವಾಗಿ ಏನು ಉಳ್ಕೋದು ನಾವು ರೆಕಾರ್ಡ್ ಇದ್ರೆ ಕೊಡಿ. ನನಗೆ ಅಷ್ಟು ಬುದ್ಧಿ ಇರಲಿಲ್ಲ ಸರ್. ಏನ್ ಮಾಡ್ಬೇಕಪ್ಪ? ನಮ್ಮ ತಾಯಿ ಅನ್ನಚ್ಚಿಗೆ ಸರ್. ನಮ್ಮ ತಾಯಿ ಕೂಡ ಗೊತ್ತಾಗಿಲ್ಲ ಸರ್. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕೋರ್ಟ್ ಆರ್ಡರ್ ಎಲ್ಲಿವರೆಗೂ ಮಾಡಿಲ್ಲ ಸರ್. ಇನ್ನೊಂದು ಅಪೀಲ್ ಪೆಂಡಿಂಗ್ ಇದೆಯಾ? ಎಷ್ಟು ಸಹ ಮುಗಿಸ್ತಾರೆ ಅಪೀಲು? ಅಲ್ಲೋಗಿ ಅಪೀಲ್ ಮುಗಿಸಿ ಅವರು ಅದೇನ್ ಮಾತಾಡ್ರು ಅಲ್ಲ ಸರ್. ಪೆಂಡಿಂಗ್ ಸರ್ ಕೋರ್ಟ್ ಆರ್ಡರ್ ಸರ್ 5 ವರ್ಷದಿಂದ ಸರ್. ಇಡೀ ಚೆಕ್ ಇದು ವಿಧಾನಸೌಧ ಗಂಟೆ ಲೆಟರ್ ಕೊಟ್ಟಿದ್ದೀನಿ ಸರ್ ನಾನು. ಅಲ್ಲ ಸರ್, ನನ್ನ ಪರಿಸ್ಥಿತಿ, ನನ್ನ ಕಷ್ಟ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಇಷ್ಟು ತೊಂದರೆ ಮಾಡಿದ್ದಾರೆ ಸರ್. ಕೋರ್ಟ್ ಆರ್ಡರ್ ಸರ್ ಇದು. ಕೋರ್ಟ್ ಆರ್ಡರ್ ಸರ್ ಇದು. ಕೋರ್ಟ್ ಆರ್ಡರ್ಲಿ ನಾನು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಭಾಗ ಮಾಡ್ಕೊಂಡು ಬಂದಿದ್ದಾರೆ ಸರ್. ಬೇರೆ ಜಮೀನುಗಳಿಲ್ಲ ಸರ್ ಇಲ್ಲಿ. ಬೇರೆ ಜಮೀನಿಲ್ಲ ಸರ್. ನಾವೆಲ್ಲ ಅಣ್ಣ ತಮ್ಮಂದ್ರೆ ಸರ್. ನಾವು ಕೋರ್ಟ್ ಕೂಡ ಡಿಡಿಎಲ್ ಕೂಡ ಅರ್ಜಿ ಬರ್ಕೊಟ್ಟಿದ್ರಿ. ನಮ್ಮ ಕೋರ್ಟ್ ಪ್ರಕಾರ ಖಾತೆ ಮಾಡ್ಕೊಡಿ, ಕೋಡಿ ಮಾಡ್ಕೊಡಿ. ಆದ್ರೂ ಕೂಡ ಇವ್ರು ತೊಂದರೆ ಮಾಡ್ತಾರೆ ಸರ್. ಅವ್ರು ತಿಮ್ಮ ರೇಟ್ ಅಂತ ತಿಮ್ಮ 10,000 ಕೇಳ್ತಾರೆ ಲಂಚ. ರೆಕಾರ್ಡ್ ಇಲ್ಲ ಸರ್. ಕೆ ನಾಗೇಂದ್ರ ಅಂತ ಸರ್. ಕೋರ್ಟ್ ಆರ್ಡರ್ ಸರ್. 5 ವರ್ಷದಿಂದ ಸಫರ್ ಆಗಿದೆ ಸರ್. ನೋಡಿ ಸರ್, ಅವ್ರು ಕೇಳಿದ್ದಾರೆ, ಸಾಕ್ಷಿ ಕೂಡ ಇದ್ದಾರೆ ಸರ್. ನಮ್ಮ ಬ್ರದರ್ ಅಲ್ಲೇ ಇದ್ದಾರೆ, ಕರ್ಸಿ ಅವ್ರನ್ನೇ ಕೇಳಿ ನೋಡಿ ಸರ್. ಅಲ್ಲೇ ಇದ್ದಾರೆ. ನಾನು ರೆಕಾರ್ಡ್ ಇಲ್ದಿರಬಹುದು, ಆದ್ರೆ ವ್ಯಕ್ತಿ ಜೀವಂತವಾಗಿ ಸಾಕ್ಷಿ ಆಗಿದ್ದಾರೆ. ಅವ್ರು ಕೇಳೋದು ಸರ್. ಏನ್ ನಿಮ್ಮ ಹೆಸರು? ಕೆ ನಾಗೇಂದ್ರ ಸರ್. ನಾಗೇಂದ್ರ ವ್ಯಕ್ತಿಗೆ ಆತ್ಮಸಾಕ್ಷಿ ಇದ್ದು ಯಾವ ದುಡ್ಡು ಕೇಳಕ್ಕಲ್ಲ ಸರ್. ಕೇಳಿದ್ರು ಸರ್. ಆತ್ಮಸಾಕ್ಷಿ ಬಿಟ್ಟು ಸರ್ 2020 ರೋಡಲ್ಲೇ ಕೆಲವರು 2000 ಈಗ ಅವೇರ್ನೆಸ್ ಬಂದಿರ್ಬೋದು. 2020 ರೋಡ್ ಪಬ್ಲಿಕ್ ಅಲ್ಲೇ ಕೆಲವರು ಕಾಸು ನಾಗೇಂದ್ರ ಸರ್. ನಾಗೇಂದ್ರ ರೆಕಾರ್ಡ್ ಇದೆ, ಸುಮ್ಮನೆ ಬಾಯಿ ಬಂದು ಜೀವಂತ ಸಾಕ್ಷಿ ಇದೆ ನೋಡಿ ಸರ್. ನಮ್ಮ ಅಣ್ಣ ನೋಡಿ ಸರ್. ಕೋರ್ಟ್ ಹೋಗ್ರಿ, ಈ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ. ನಾನು ಕೋರ್ಟ್ ಆರ್ಡರ್ ಪ್ರಕಾರ ಮಾಡಿ ಸರ್. ಪ್ರೈವೇಟ್ ಕಂಪ್ಲೇಂಟ್ ಹಾಕಪ್ಪ. ಒಟ್ಬಿಟ್ಟು ಆಸ್ತಿನ ನಾವು ಅಣ್ಣ ತಮ್ಮಂದ್ರೆಲ್ಲ ಅವ್ರ ಕಾಲ್ ಬಿದ್ದು ಕೇಳ್ಕೊಂಡು ನಾವು ಕೋರ್ಟ್ ಆರ್ಡರ್ ಪ್ರಕಾರ ಕೋರ್ಟ್ ಆರ್ಡರ್ ಪ್ರಕಾರ ಮಾಡಕ್ಕೆ ನೋಡಿ ಸರ್. ಇಲ್ಲೇ ಇದೆ ದಾಖಲೆ ನೋಡಿ ಸರ್. ನಾವೆಲ್ಲ ಆಯ್ತು ಮಾಡಿದ್ರೆ ಮತ್ತೆ ಕೋರ್ಟ್ ಮಾಡಿಲ್ಲ. ಇಷ್ಟು 5 ವರ್ಷ ಸರ್. 5 ವರ್ಷ ಸರ್. ಮಿಸ್ಟರ್ 5 ವರ್ಷ ಸಫರ್ ಆಗಿದೆ ಸರ್. 5 ಕೋರ್ಟ್ ವರ್ಷ ಆರ್ಡರ್ ಇಷ್ಟು ಲೇಟ್ ಮಾಡ್ಬೇಕು ನೀವು. ಇವತ್ತು ನಮ್ಮ ಮನೆ ಇಲ್ಲ ಸರ್. ಅಲ್ಲಿ ಮನೆ ಕಟ್ಕೊಂಡು ಜಾಗ ಇಲ್ದಿರ ಮಾಡಿದ್ದಾರೆ ಸರ್. ಅಲ್ಲ ಕೋರ್ಟ್ ಆರ್ಡರ್ ಸರ್. ಇದು ಕಾನೂನುಬದ್ಧವಾಗಿ ಕೋರ್ಟ್ ಚೆಕ್ ಮಾಡಿ ಅವರಾಗ ಸ್ವಲ್ಪ ಏನಪ್ಪ ಯಾರಾದ್ರೂ ಅಪೀಲ್ ಹಾಕಿದ್ರೆ ಕೋರ್ಟ್ ಆಗಿದ್ಮೇಲೆ ಅದು ಆಮೇಲೆ ನೋಡೋಣ. ಆ ಅಪೀಲ್ ಯಾರು ಹಾಕಿರ್ತಾನೆ ಅದ್ರ ಮೇಲೆ ಯಾರು ಇಲ್ಲ ಸರ್. ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ ನೀವು. ಇದೇ ಡೀಟೇಲ್ ಅವ್ರ ಮೇಲೆ ಅಧಿಕಾರಿ ಇವರು ಮೊದಲೇ ನಮ್ಗೆ ಆದೇಶ ಮಾಡಿ ಅದ್ರಲ್ಲಿ ಕೂಡ ಎಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಇದು ಕೂಡ ಮಾಡಿಲ್ಲ ಸರ್. ಈಗ ಮತ್ತೆ ಇವರೇ ವಾಲೆಂಟ್ ಆಗಿ ಅಪೀಲ್ ಹಾಕೊಂಡಿದ್ದಾರೆ ಸರ್. ಇವರೇ ವಾಲೆಂಟ್ ಆಗಿ ಅಪೀಲ್. ನನ್ಗೆ ಈ ತರ ಹೋಗಿ ಅಂತ ನನ್ಗೆ ಒಂದು ಡೈರೆಕ್ಷನ್ ಕೂಡ ಕೊಟ್ಟಿಲ್ಲ ಸರ್. ಸರ್ ನಾಗೇಂದ್ರ ಸರ್. ನಾಗೇಂದ್ರ ಸನ್ ಇಸ್ ಪ್ರೆಸೆಂಟ್. Submit that no appeal is pending in appeal number 32 of 2425 last 1 year before the deputy director of DDL land records appeal not disposed of. The DDL ಎಂತ ಹೆಸರು? ಸಂಜಯ್ DDL is present. Submit. He will decide the appeal strictly in accordance with law and on account with the degree passed by the Supreme Court. OS number kya? Sir 386 sir. 386 2008 and pass orders in accordance with law within a period of 1 month. In order to set the undertaking, the present complaint have been closed. With liberty complaint to pursue. ನೀವು ಲೈಸೆನ್ಸ್ ಸರ್ವೇರಾ?
ನಿಮ್ಗೇನು ಗೌರ್ಮೆಂಟ್ ಸರ್ಕಲ್ ಅಪ್ಲೈ ಆಗಲ್ವಾ? ಅಪ್ಲೈ ಆಗತ್ತಾ? ನಮ್ಮ ಮುಂದೆ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ಯಾ? ಸರ್ಕಲ್ ಇದೆ, ಡ್ರೆಸ್ ಕೋಡ್ ಹೆಂಗಿರ್ಬೇಕು ಅಂತ ಜೋರ್ ಮಾಡ್ತೀಯ. ಪ್ರಾಮಾಣಿಕವಾಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ಬಾರ್ದಾಗಿತ್ತು ಅಲ್ವಾ? ಆಯ್ತ್ರಿ, ನಾ ಕೇಳ್ತಾ ಇಲ್ಲ ಮತ್ತೆ. ನೀನ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತೀಯಲ್ಲ ನಮ್ಮ ಮುಂದೆನೆ, ಇಸ್ ಇಟ್ ಪರ್ಮಿಸಿಬಲ್? ಎಸ್. ನಮಸ್ತೆ ಸರ್. ಸರ್ ಇವರು ನಮ್ಗೆ 28 ಕೆಂಟಡಿ ದಾರಿ ಇದೆ ಕೋರ್ಟ್ ಆದೇಶ